ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ನಿಮ್ಮೆಲ್ಲರಿಗೂ ಒಂದು ಮುಖ್ಯವಾದ ಅಪ್ಡೇಟ್ ಅನ್ನ ಕೊಡ್ತಾ ಇದ್ದೀನಿ. ಲೋಕಸಭಾ ಅಲ್ಲಿ ಲೇಟೆಸ್ಟ್ ಫೈನಾನ್ಷಿಯಲ್ ಬಿಲ್ ಪ್ರಕಾರ 1 ಏಪ್ರಿಲ್ 2023 ನಂತರ ನೀವು ಡೆಟ್ ಮ್ಯೂಚುವಲ್ ಫಂಡ್ಸ್ ನಲ್ಲಿ ಇನ್ವೆಸ್ಟ್ ಮಾಡಿದ್ರೆ ನಿಮ್ಗೆ ಯಾವುದೇ ಆದ ಇಂಡೆಕ್ಸೇಷನ್ ಬೆನಿಫಿಟ್ ಸಿಗಲ್ಲ. ಡೆಟ್ ಮ್ಯೂಚುವಲ್ ಫಂಡ್ಸ್ ಅಂದ್ರೆ ನೀವು ಬಾಂಡ್ಸ್ ಅಂತ ತಿಳ್ಕೊಳ್ಳಿ. ಗವರ್ಮೆಂಟ್ ಬಾಂಡ್ಸ್, ಕಾರ್ಪೊರೇಟ್ ಬಾಂಡ್ಸ್ ಅಥವಾ ಗವರ್ಮೆಂಟ್ ಟ್ರೆಷರಿ ಬಿಲ್ಸ್ ಹಾಗೂ ಡಿಬೆಂಚರ್ಸ್ ಆಗಿರ್ಬೋದು. ಫಿಕ್ಸ್ ಡೆಪಾಸಿಟ್ ಅಲ್ಲಿ ಇನ್ವೆಸ್ಟ್ಮೆಂಟ್ ರಿಟರ್ನ್ಸ್ ಅನ್ನ ಕಂಪೇರ್ ಮಾಡಿದ್ರೆ ಡೆಟ್ ಮ್ಯೂಚುವಲ್ ಫಂಡ್ಸ್ ಇಂದ ತುಂಬಾ ಒಳ್ಳೆ ರಿಟರ್ನ್ಸ್ ಸಿಗ್ತಿತ್ತು. ಇದಕ್ಕೆ ಮುಖ್ಯವಾದ ಕಾರಣ ಇಂಡೆಕ್ಸೇಷನ್ ಬೆನಿಫಿಟ್ ಆಗಿತ್ತು. ಹಾಗಾಗಿ ಡೆಟ್ ಮ್ಯೂಚುವಲ್ ಫಂಡ್ಸ್ ತುಂಬಾ ಪಾಪ್ಯುಲರ್ ಆಗಿತ್ತು. ಆದ್ರೆ ಮುಂದೆ ನಿಮಗೆ ಈ ಇಂಡೆಕ್ಸೇಷನ್ ಬೆನಿಫಿಟ್ ಡೆಟ್ ಮ್ಯೂಚುವಲ್ ಫಂಡ್ಸ್ ನ ಮೂಲಕ ಇನ್ವೆಸ್ಟ್ ಮಾಡಿದ್ರೆ ಸಿಗಲ್ಲ. ಈಗ ಒಂದು ಉದಾಹರಣೆ ಮೂಲಕ ಈ ಇಂಡೆಕ್ಸೇಷನ್ ನ ಇಂಪ್ಯಾಕ್ಟ್ ಏನಿರುತ್ತೆ ಅಂತ ತಿಳ್ಕೊಳ್ಳೋಣ. ಈಗ ನಾನು ಡೆಟ್ ಮ್ಯೂಚುವಲ್ ಫಂಡ್ ನಲ್ಲಿ ಇನ್ವೆಸ್ಟ್ ಮಾಡ್ತಿದ್ದೀನಿ ಅಂತ ನೋಡೋಣ. ಇಲ್ಲಿ 2 ಸಿನಾರಿಯೋ ತಗೋತೀನಿ. ಒಂದು, ಇಂಡೆಕ್ಸೇಷನ್ ಇದ್ದಾಗ ಯಾವ ತರ ಬೆನಿಫಿಟ್ ಅಥವಾ ಟ್ಯಾಕ್ಸ್ ಸೇವ್ ಆಗುತ್ತೆ, ಹಾಗೂ ಮುಂದೆ ಯಾವ ತರ ಇಂಡೆಕ್ಸೇಷನ್ ಇಲ್ಲದೆ ಇದ್ರೆ ಯಾವ ತರ ಟ್ಯಾಕ್ಸ್ ನಮ್ಗೆ ಅಪ್ಲಿಕೇಬಲ್ ಆಗುತ್ತೆ ಅಂತ. ಈಗ ನಾನು ಮೇ 2019ರಲ್ಲಿ 2 ಲಕ್ಷ ರೂಪಾಯಿಯನ್ನ ಇನ್ವೆಸ್ಟ್ ಮಾಡಿದೆ ಅಂತ ತಿಳ್ಕೊಳ್ಳಿ. ಅದನ್ನ ನಾನು ಜೂನ್ 2022ರಲ್ಲಿ ರಿಡೀಮ್ ಮಾಡ್ತಾ ಇದ್ದೀನಿ. ಆವಾಗ ಅದರ ಬೆಲೆ 2.5 ಲಕ್ಷ ಆಗಿದೆ. ಸೊ ಇಲ್ಲಿ ಅಪ್ಲಿಕೇಬಲ್ ಟ್ಯಾಕ್ಸ್ ಇಂಡೆಕ್ಸೇಷನ್ ಬೆನಿಫಿಟ್ ನ ಮೂಲಕ ಎಷ್ಟಾಗುತ್ತೆ ಅಂದ್ರೆ ಕೇವಲ 4,187 ರೂಪಾಯಿ ಆಗುತ್ತೆ. ಆದ್ರೆ ಇನ್ನೊಂದು ಸಿನಾರಿಯೋ ಅಂದ್ರೆ ಈಗ ಇಂಡೆಕ್ಸೇಷನ್ ಇಲ್ಲದೆ ಇದ್ರೆ 1 ಏಪ್ರಿಲ್ 2023 ನಂತರ ನಾವು ಅದೇ 2.5 ಲಕ್ಷ ಪ್ರಾಫಿಟ್ ಅನ್ನ ಕಂಪೇರ್ ಮಾಡಿದ್ರೆ ಅದಕ್ಕೆ ಅಪ್ಲಿಕೇಬಲ್ ಟ್ಯಾಕ್ಸ್ ಎಷ್ಟಾಗುತ್ತೆ ಅಂದ್ರೆ LTCG ಪ್ರಕಾರ 20% ಟ್ಯಾಕ್ಸಬಲ್ ಅಮೌಂಟ್ 10,000 ರೂಪಾಯಿ ಆಗುತ್ತೆ. ಇದರಿಂದ ನಮ್ಮ ಇನ್ವೆಸ್ಟ್ಮೆಂಟ್ಗೆ ತುಂಬಾ ಇಂಪ್ಯಾಕ್ಟ್ ಆಗುತ್ತೆ. ಹಾಗೂ ನಾವು ಡೆಟ್ ಮ್ಯೂಚುವಲ್ ಫಂಡ್ಸ್ ನ ಮೂಲಕ ಇನ್ವೆಸ್ಟ್ ಮಾಡೋ ಮೊದಲು ನಾವು ಫಿಕ್ಸ್ ಡೆಪಾಸಿಟ್ ಮೂಲಕನೇ ಇನ್ವೆಸ್ಟ್ ಮಾಡಿದ್ರೆ ನಮ್ಗೆ ಒಳ್ಳೆ ರಿಟರ್ನ್ಸ್ ಸಿಗುತ್ತೆ. ಡೆಟ್ ಮ್ಯೂಚುವಲ್ ಫಂಡ್ ನ ಟ್ಯಾಕ್ಸೇಷನ್ ಹೇಗಿದೆ ಹಾಗೂ ಇಂಡೆಕ್ಸೇಷನ್ ಅಂದ್ರೆ ಏನು ಅಂತ ಡೀಟೇಲ್ ಆಗಿ ಮುಂದಿನ ವಿಡಿಯೋಲಿ ನಾವು ತಿಳ್ಕೊಳ್ಳೋಣ. ಸೊ ಜಾಗೃತರಾಗಿರಿ, ಸುರಕ್ಷಿತವಾಗಿರಿ ಹಾಗೂ ಕೇರ್ಫುಲ್ ಆಗಿ ಕಾಲಕ್ಕೆ ತಕ್ಕಂತೆ ನೋಡಿ ನಿಮ್ಮ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿ. ಮುಂದಿನ ವಿಡಿಯೋಗೆ ನಿರೀಕ್ಷಿಸಿ. ಅಲ್ಲಿವರೆಗೂ ಧನ್ಯವಾದಗಳು.